ಆಗಲೇ ಕಳೆದ 8 ದಿವಸಗಳಿಂದ ರೈತರು ಸರ್ 15 ದಿನ ಸರ್ ಅಲ್ಲಿ ಜಾಸ್ತಿ 10 ದಿನ ಆಯ್ತು ದೀಪಾವಳಿ ಮೇಲೆ ಹಾಕಿರೋದು ಜಾಸ್ತಿ 10 ರಿಂದ 15 ದಿವಸದಿಂದ ಮೆಕ್ಕೆಜೋಳ ಕಟಾವು ಮಾಡಿ ಒಡಿಸಿ ಜಾತಕ ಪಕ್ಷಿ ಅಂತ ಕಾಯ್ತಿದ್ದಾರೆ. ಸರ್ಕಾರ ರೈತರನ್ನ ಗೌರವಿಸಬೇಕಾಯ್ತು. ರೈತರನ್ನ ರಸ್ತೆ ಮೇಲೆ ಮಲಗಿಸ್ತಾ ಇದೆ. ಹಾಗಾಗಿ ರೈತ ವಿರೋಧಿ ಸರ್ಕಾರ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವ್ಯಾರು ರೈತರು ಭಿಕ್ಷೆ ಬೇಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಇವತ್ತು ರೈತ ಧೈರ್ಯ ಹೇಳ್ತೀವಿ, ನಿಮ್ಮ ಪರ್ವ ನಾವು ಅದೀವಿ, ಹೋರಾಟ ಮಾಡ್ತಿದ್ವಿ, ಹೋರಾಟಕ್ಕೆ ಬನ್ನಿ. ಯಾವ ರೀತಿ ಉತ್ತರ ಕರ್ನಾಟಕದಲ್ಲಿ ಏನು ಬೆಳಗಾಂ ಅಥವಾ ಬಿಜಾಪುರ ಬಾಗಲಕೋಟೆ ಈ ಕಬ್ಬಿಗೆ ಹೋರಾಟ ಆಯಿತು, ಅದೇ ಮಾದರಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ಮಾಡ್ತೀವಿ, ದಾವಣಗೆರೆ ಜಿಲ್ಲೆಯಾದ್ಯಂತಲೂ ಸಹ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ರೈತರನ್ನ ನಾವು ಕೇಳ್ತಾ ಇದ್ದೀವಿ, ಏನು 1500, 600, 1800 ಭಾಳ ಮೆಕ್ಕೆಜೋಳ ಇನ್ನೇನು ಒಣಗಿದ್ರೆ 1850, 900 ಖರೀದಿ ಮಾಡ್ತಾರೆ ಅಂತ ಹೇಳ್ತಾರೆ. ವರ್ತಕರು ಅದು ಹೇಳ್ತಾರೆ, ರೈತರು ಅದು ಹೇಳ್ತಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ವಿ, ಒಂದು ವಾರ. ಮತ್ತು ಭತ್ತ ಅದು ಸೀಸನ್ ಪ್ರಾರಂಭ ಆಗುತ್ತೆ. ಭತ್ತ ಒಂದು ಎಕರೆಗೆ 30,000 ರೂಪಾಯಿಗೆ ಹೆಚ್ಚು ಖರ್ಚು ಬರುತ್ತೆ. ಭತ್ತ ಮತ್ತು ಮೆಕ್ಕೆಜೋಳ ಎಲ್ಲ ಒಂದು ಕಡೆ ಸರ್ಕಾರ ವರ್ತಕರ ಪರವಾಗಿರ್ತಕ್ಕಂಥ ಸರ್ಕಾರ ಅಥವಾ ಮಧ್ಯವರ್ತಿಗಳ ದಲ್ಲಾಳಿಗಳ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಅಭಿವೃದ್ಧಿ ಅಂತೂ ಶೂನ್ಯ. ರಾಜ್ಯದಲ್ಲಿ ಎಲ್ಲ ಕಡೆ ಗುಂಡಿಗಳು ಬಿದ್ದಿದ್ದಾವೆ. ಹಗರಣಗಳ ಸರ್ಕಾರ. ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಭಾರತೀಯ ಜನತಾ ಪಾರ್ಟಿ ತಕ್ಷಣ ಸರ್ಕಾರ ಮೆಕ್ಕೆಜೋಳ ಮತ್ತು ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಮೆಕ್ಕೆಜೋಳಕ್ಕೆ 2,500 ರೂಪಾಯಿ ದರ ನಿಗದಿ ಮಾಡಬೇಕು, ಭತ್ತಕ್ಕೆ 3,000 ರೂಪಾಯಿ ದರ ನಿಗದಿ ಮಾಡಬೇಕು. ಭತ್ತ ಈಗ ಕೇಳಿದ್ವಿ ನಾವು 2,000, 2,100 ರೂಪಾಯಿ ಕೇಳ್ತಾರೆ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ರೈತರ ಪರವಾಗಿದ್ದರೆ, ನಿಮಗೇನಾದರೂ ಈ ರಾಜ್ಯದ ಜನ ಮತ ಹಾಕಿದ್ರೆ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಮೆಕ್ಕೆಜೋಳ ಮತ್ತು ಭತ್ತ ಖರೀದಿ ಮಾಡಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ. ಮಾಡ್ದಾಗಿದ್ದರೆ ನಾವು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕನ್ನು ದಿನಾಂಕವನ್ನು ಎಲ್ಲ ರೈತರು ನಿನ್ನೆ ಸುಮಾರು 70-80 ಜನ ರೈತರು ಹೋದ್ರು. ಬೆಳಗ್ಗೆ ರೈತರು ನಮಗೆ ಕಣ್ಣೀರು ಹಾಕಿದ್ರು. ಇವತ್ತೇನಾದರೂ ಹೋರಾಟ ಮಾಡಬೇಕಾದ್ರೆ BJPಯವರು, ಇದು ನಮ್ಮ ಮಾತಲ್ಲ, ನಿನ್ನೆ ಭಾಳಷ್ಟು ಜನ ರೈತರು ಹೋದ್ರು. ಸಾಸವಳ್ಳಿಗಳಿಂದ ಭತ್ತನೂ ಕಟಾವು ಪ್ರಾರಂಭ ಆಗುತ್ತೆ, ಮೆಕ್ಕೆಜೋಳ ಕಟಾವು ಮಾಡ್ತಿದ್ವಿ, ನಮ್ಮನ್ನು ಕೇಳೋರಿಲ್ಲ, ಹೋರಾಟ ಮಾಡ್ಬೇಕಂತ ಬಂದರು. ನಾವು ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿರ್ತಕ್ಕಂಥ ಪಕ್ಷ. ನಮ್ಮ ಸರ್ಕಾರ ಇದ್ದಾಗ ಈ ರೀತಿ ರೈತರ ಬೀದಿ ಪಾಲಾಕಿ ಬಿಡ್ತಾ ಇರಲಿಲ್ಲ. ರೈತ ಕರೆಂತ ನಾವು ಕೇಂದ್ರದ ಕಡೆ ಬೆರಳು ಮಾಡಿ ತೋರಿಸ್ತಾ ಇಲ್ಲ. ರಾಜ್ಯದ ಬೊಕ್ಕಸದಿಂದ ಹಣವನ್ನು ಬಿಡುಗಡೆ ಮಾಡಿ ಖರೀದಿ ಮಾಡ್ತಾಯಿದ್ವಿ. ನಾವು ತಕ್ಷಣ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಇನ್ನೊಂದು ವಾರ ಗಡುವು ಕೊಡ್ತೀವಿ. ಏನಾದರೂ ಸರ್ಕಾರ ತನ್ನ ಪಾಲಿನ ಹಣವನ್ನು ಬಿಡುಗಡೆ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಎರಡೂ ಬಂದ್ ಮಾಡ್ತೀವಿ. ದಾವಣಗೆರೆ ಜಿಲ್ಲೆಯಾದ್ಯಂತಲೂ ಸಹ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆಗಲೇ ಕಳೆದ 8 ದಿವಸಗಳಿಂದ ರೈತರು ಸರ್ 15 ದಿನ ಸರ್ ಅಲ್ಲಿ ಜಾಸ್ತಿ 10 ದಿನ ಆಯ್ತು ದೀಪಾವಳಿ ಮೇಲೆ ಹಾಕಿರೋದು. ಜಾಸ್ತಿ 10 ರಿಂದ 15 ದಿವಸದಿಂದ ಮೆಕ್ಕೆಜೋಳ ಕಟಾವು ಮಾಡಿ ಒಡಿಸಿ ಜಾತಕ ಪಕ್ಷಿ ಅಂತ ಕಾಯ್ತಿದ್ದಾರೆ. ಸರ್ಕಾರ ರೈತರನ್ನ ಗೌರವಿಸಬೇಕಾಯ್ತು. ರೈತರನ್ನ ರಸ್ತೆ ಮೇಲೆ ಮಲಗಿಸ್ತಾ ಇದೆ. ಹಾಗಾಗಿ ರೈತ ವಿರೋಧಿ ಸರ್ಕಾರ
ಭಾಳ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವ್ಯಾರು ರೈತರು ಭಿಕ್ಷೆ ಬೇಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಇವತ್ತು ರೈತ ಧೈರ್ಯ ಹೇಳ್ತೀವಿ, ನಿಮ್ಮ ಪರ್ವ ನಾವು ಅದೀವಿ, ಹೋರಾಟ ಮಾಡ್ತಿದ್ವಿ. ಹೋರಾಟಕ್ಕೆ ಬನ್ನಿ. ಯಾವ ರೀತಿ ಉತ್ತರ ಕರ್ನಾಟಕದಲ್ಲಿ ಏನು ಬೆಳಗಾಂ ಅಥವಾ ಬಿಜಾಪುರ, ಬಾಗಲಕೋಟೆ ಈ ಕಬ್ಬಿಗೆ ಹೋರಾಟ ಆಯಿತು, ಅದೇ ಮಾದರಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕಲ್ಲಿ ಮಾಡ್ತೀವಿ. ದಾವಣಗೆರೆ ಜಿಲ್ಲೆಯಾದ್ಯಂತಲೂ ಸಹ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ರೈತರನ್ನ ನಾವು ಕೇಳ್ತಾ ಇದ್ದೀವಿ, ಏನು 1500, 600, 1800 ಭಾಳ ಮೆಕ್ಕೆಜೋಳ ಇನ್ನೇನು ಒಣಗಿದ್ರೆ 1850, 900 ಖರೀದಿ ಮಾಡ್ತಾರೆ ಅಂತ ಹೇಳ್ತಾರೆ. ವರ್ತಕರು ಅದು ಹೇಳ್ತಾರೆ, ರೈತರು ಅದು ಹೇಳ್ತಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ವಿ, ಒಂದು ವಾರ. ಮತ್ತು ಭತ್ತ ಅದು ಸೀಸನ್ ಪ್ರಾರಂಭ ಆಗುತ್ತೆ. ಭತ್ತ ಒಂದು ಎಕರೆಗೆ 30,000 ರೂಪಾಯಿಗೆ ಹೆಚ್ಚು ಖರ್ಚು ಬರುತ್ತೆ. ಭತ್ತ ಮತ್ತು ಮೆಕ್ಕೆಜೋಳ ಎಲ್ಲ ಒಂದು ಕಡೆ ಸರ್ಕಾರ ವರ್ತಕರ ಪರವಾಗಿರ್ತಕ್ಕಂಥ ಸರ್ಕಾರ ಅಥವಾ ಮಧ್ಯವರ್ತಿಗಳ ದಲ್ಲಾಳಿಗಳ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಅಭಿವೃದ್ಧಿ ಅಂತೂ ಶೂನ್ಯ. ರಾಜ್ಯದಲ್ಲಿ ಎಲ್ಲ ಕಡೆ ಗುಂಡಿಗಳು ಬಿದ್ದಿದ್ದಾವೆ. ಹಗರಣಗಳ ಸರ್ಕಾರ. ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಭಾರತೀಯ ಜನತಾ ಪಾರ್ಟಿ ತಕ್ಷಣ ಸರ್ಕಾರ ಮೆಕ್ಕೆಜೋಳ ಮತ್ತು ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಮೆಕ್ಕೆಜೋಳಕ್ಕೆ 2,500 ರೂಪಾಯಿ ದರ ನಿಗದಿ ಮಾಡಬೇಕು. ಭತ್ತಕ್ಕೆ 3,000 ರೂಪಾಯಿ ದರ ನಿಗದಿ ಮಾಡಬೇಕು. ಭತ್ತ ಈಗ ಕೇಳಿದ್ವಿ ನಾವು 2,000, 2,100 ರೂಪಾಯಿ ಕೇಳ್ತಾರೆ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ರೈತರ ಪರವಾಗಿದ್ದರೆ, ನಿಮಗೇನಾದರೂ ಈ ರಾಜ್ಯದ ಜನ ಮತ ಹಾಕಿದ್ರೆ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಮೆಕ್ಕೆಜೋಳ ಮತ್ತು ಭತ್ತ ಖರೀದಿ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಮಾಡ್ದಾಗಿದ್ದರೆ ನಾವು ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕನ್ನು ದಿನಾಂಕವನ್ನು ಎಲ್ಲ ರೈತರು ನಿನ್ನೆ ಸುಮಾರು 70-80 ಜನ ರೈತರಿರ್ಬೋದು. ಬೆಳಗ್ಗೆ ರೈತರು ನಮಗೆ ಕಣ್ಣೀರು ಹಾಕಿದ್ರು. ಇವತ್ತೇನಾದರೂ ಹೋರಾಟ ಮಾಡಬೇಕಾದ್ರೆ BJPಯವರು, ಇದು ನಮ್ಮ ಮಾತಲ್ಲ, ನಿನ್ನೆ ಭಾಳಷ್ಟು ಜನ ರೈತರಿರ್ಬೋದು ಸಾಸವಳ್ಳಿಗಳಿಂದ. ಭತ್ತನೂ ಕಟಾವು ಪ್ರಾರಂಭ ಆಗುತ್ತೆ, ಮೆಕ್ಕೆಜೋಳ ಕಟಾವು ಮಾಡ್ತಿದ್ವಿ. ನಮ್ಮನ್ನು ಕೇಳೋರಿಲ್ಲ, ಹೋರಾಟ ಮಾಡ್ಬೇಕಂತ ಬಂದರು. ನಾವು ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿರ್ತಕ್ಕಂಥ ಪಕ್ಷ. ನಮ್ಮ ಸರ್ಕಾರ ಇದ್ದಾಗ ಈ ರೀತಿ ರೈತರ ಬೀದಿ ಪಾಲಾಕಿ ಬಿಡ್ತಾ ಇರಲಿಲ್ಲ. ರೈತ ಕರೆಂತ ನಾವು ಕೇಂದ್ರದ ಕಡೆ ಬೆರಳು ಮಾಡಿ ತೋರಿಸ್ತಾ ಇಲ್ಲ. ರಾಜ್ಯದ ಬೊಕ್ಕಸದಿಂದ ಹಣವನ್ನು ಬಿಡುಗಡೆ ಮಾಡಿ ಖರೀದಿ ಮಾಡ್ತಾಯಿದ್ವಿ. ನಾವು ತಕ್ಷಣ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಇನ್ನೊಂದು ವಾರ ಗಡುವು ಕೊಡ್ತೀವಿ. ಏನಾದರೂ ಸರ್ಕಾರ ತನ್ನ ಪಾಲಿನ ಹಣವನ್ನು ಬಿಡುಗಡೆ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕು ಎರಡೂ ಬಂದ್ ಮಾಡ್ತೀವಿ. ದಾವಣಗೆರೆ ಜಿಲ್ಲೆಯಾದ್ಯಂತಲೂ ಸಹ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.